ವಕ್ಫ್ ಸಂಗ್ರಾಮ ಸದನ ಕದನಕ್ಕೆ ಇವತ್ತು ಇದು ವೇದಿಕೆ ಆಗ್ತಕ್ಕಂಥ ಸಾಧ್ಯತೆ. ವರದಿ ಬಗ್ಗೆ ಮೌನ ವಹಿಸಲು ವಿಜೇಂದ್ರ 150 ಕೋಟಿ ಕೊಟ್ಟಿದ್ರು ಅಂತಕ್ಕಂಥ ಆಫರ್ ಆರೋಪ. ವಕ್ಫ್ ಬೋರ್ಡ್ ನೋಟಿಸ್ ವರ್ಸಸ್ ಮಾಣಿಪ್ಪಾಡಿ ವರದಿ ಸಂಘರ್ಷ. ಟಾಪಿಕ್ ಹೆಡ್ಲೈನ್ ಒಂದೇನೆ, ವಿಷಯ ಬೇರೆ ಬೇರೆ. ಮಾಣಿಪ್ಪಾಡಿ ಯೂಟರ್ನ್ ಹೊಡೆದಿದ್ದು, ವಿಜಯೇಂದ್ರಗೆ ಬೂಸ್ಟ್ ಸಿಕ್ಕಿದ್ದು, ಸಿದ್ದರಾಮಯ್ಯ ಪ್ರಿಯಾಂಕ ಖರ್ಗೆ ಆರೋಪಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದ್ದು, ಆಮೇಲೆ CBI ತನಿಖೆಗೆ ಸವಾಲು ಹಾಕಿದ್ದಾರೆ ಈಗಾಗಲೇ, ಇದನ್ನು CBI ತನಿಖೆ ಕೊಡಿ ಅಂತಂದ್ಬಿಟ್ಟು. ಈ ಎಲ್ಲ ಅಂಶಗಳು ಕೂಡ ಇವತ್ತು ಸದನದಲ್ಲಿ ತಾರಕಕ್ಕೆ ಹೋಗುತ್ತೆ 100%. ಅನ್ವರ್ ಮಾಣಿಪ್ಪಾಡಿ ಅವರು ಮಾತನಾಡಿದಂತಹ ಒಂದು 2-3 ವಿಡಿಯೋಗಳು ವೈರಲ್ ಆಗಿತ್ತು. ಯಾವುದೋ ಯೂಟ್ಯೂಬ್ಗೊಂದಕ್ಕೆ, ಇನ್ಯಾವುದೋ ಒಂದು ಚಾನಲ್ಗೊಂದಕ್ಕೆ ಮಾತನಾಡಬೇಕಾದ್ರೆ ಅವ್ರು ಈ ಥರ 150 ಕೋಟಿ 150 ಅನ್ನೋ ಪದ ಬಂದಿಲ್ಲ ಅವ್ರ ಬಾಯಲ್ಲಿ. ಅವ್ರನ್ನ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು. ಅದು ಇವತ್ತು ಮೋಸ್ಟ್ಲಿ ಚರ್ಚೆ ಆಗ್ಬೋದು ಸದನದಲ್ಲಿ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ವಕ್ಫ್ ಅಂತಕ್ಕಂಥದ್ದು ಒಂದು ಹೆಡ್ಲೈನ್, ಒಂದು ವಿಚಾರ. ಮಾಣಿಪ್ಪಾಡಿ ವಿಷಯನೇ ಬೇರೆ, ವಕ್ಫ್ ಅವರು ಭೂಮಿಯನ್ನು ಅಕ್ವೈರ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದೇ ಬೇರೆ. ಒಂದು ಕಾಂಗ್ರೆಸ್ಗೆ ಅಸ್ತ್ರ ಆದರೆ ಮತ್ತೊಂದು BJPಗೆ ಇವತ್ತು ಸದನದಲ್ಲಿ ಅಸ್ತ್ರ ಆಗಬಹುದಾ ಅಂತ. ಪ್ರಿಯಾಂಕ್ ಖರ್ಗೆ ಅವರು ಏನು ವಿಜೇಂದ್ರ ಅವರು ಅನ್ವರ್ ಮಾಣಿಪ್ಪಾಡಿ ಅವರ ನಿವಾಸಕ್ಕೆ ಹೋಗಿ 150 ಕೋಟಿ ಆಫರ್ ಮಾಡಿದ್ರು ಅನ್ನುವಂಥ ಏನು ಆರೋಪ ಮಾಡಿದ್ರು, ಅದನ್ನು ಆವಾಗಲೇ ಪ್ರೆಸ್ ಮೀಟ್ ಮಾಡಿ ಅನ್ವರ್ ಮಾಣಿಪ್ಪಾಡಿ ಹೇಳಿದರು ಅನ್ನುವಂಥದ್ದು ಕೂಡ ಅವರು ಹೇಳಿದರು. ಆ ಒಂದು ವಿಚಾರ ಬರದೇ ಇದ್ದಿದ್ರೆ ವಕ್ಫ್ ವಿಚಾರಕ್ಕೆ ಬಹುತೇಕ ಎಲ್ಲವೂ ಜಟಾಪಟಿ ಚರ್ಚೆಯಲ್ಲಿ ಮುಕ್ತಾಯ ಆಗಿದೆ. ಇವತ್ತು ಸರ್ಕಾರದಿಂದ ಉತ್ತರ ಕೊಡಬೇಕಾಗಿತ್ತು. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಆ ಸಂದರ್ಭದಲ್ಲಿ ಮಾತನಾಡಿ ಕೌಂಟ್ರು ಕೊಟ್ಟರು. ಈಗ ಅದು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿದೆ. BJP ಅವರು ವಕ್ಫ್ ನೋಟಿಸು ಪಹಣಿ ಬದಲು ಸಂಬಂಧಪಟ್ಟಂತೆ ಪ್ರವಾಸ ಮಾಡಿ ಅಧ್ಯಯನ ಮಾಡಿ ಇವತ್ತು ಸದನದಲ್ಲಿ ಇವತ್ತು ಎಲ್ಲವೂ ಮೊನ್ನೆ ಎಲ್ಲ ಕೂಡ ಚರ್ಚೆ ಮಾಡಿದ್ದಾರೆ. ಆದರೆ ಅದರ ಬದಲಿಗೆ ಅನ್ವರ್ ಮಾಣಿಪ್ಪಾಡಿ ಚರ್ಚೆ ವಿಚಾರವೇ ಹೆಚ್ಚು ಚರ್ಚೆ ಆಗ್ತಿದೆ. ಮತ್ತು ಅದೇ ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಕೂಡ ಬಂದಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರು ಜಟಾಪಟಿ ನಂತರ ಮುಖ್ಯಮಂತ್ರಿಗಳು ಅಖಾಡ ಕೇಳಿದ್ರು. ಮುಖ್ಯಮಂತ್ರಿಗಳು ಕೂಡ ಕೌಂಟರ್ ಕೊಟ್ಟರು BJPಗೆ. ಪ್ರಧಾನಿಯವರಿಗೆ ಉದ್ದೇಶಿಸಿ ಮುಖ್ಯಮಂತ್ರಿಗಳು CBI ತನಿಖೆ ಯಾಕೆ ಮಾಡಬಾರ್ದು ನೀವು ಅನ್ನುವಂತಹ ಕೌಂಟ್ರು ಸವಾಲು ಕೂಡ ಹಾಕಿದ್ರು. ಅವೆಲ್ಲವೂ ಕೂಡ BJP ಲೆಕ್ಕ ಹಾಕೊಂಡಿರುವಂಥದ್ದು. ಇವತ್ತು ಕಾಂಗ್ರೆಸ್ಗೆ, ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಮತ್ತು CMಗೆ ವಿಜೇಂದ್ರ ಅವರೇ ಖುದ್ದಾಗಿ ಈ ಒಂದು ವಿಚಾರ ಪ್ರಸ್ತಾಪ ಮಾಡಿ ಕೌಂಟರ್ ಕೊಡೋ ಸಾಧ್ಯತೆ ಇದೆ. ಸರ್ಕಾರದಿಂದ ಉತ್ತರ ಇದೆ. ಉತ್ತರಕ್ಕೂ ಮುನ್ನ ಈ ಒಂದು ವಿಚಾರ ಎತ್ತುತ್ತಾರೆ. 2 ವಿಚಾರ ಮುಖ್ಯವಾಗಿ, ಅವತ್ತು ಏನು ನೀವು ಆರೋಪ ಮಾಡಿದರೆ 150 ಕೋಟಿ ಆಫರ್, ಅದು ಸುಳ್ಳು. ನೀವು ನಿಮ್ಮ ಮುಡಾ ವಾಲ್ಮೀಕಿ ಇತರೆ ಅಕ್ರಮಗಳನ್ನು ಮುಚ್ಚಿಟ್ಕೊಳ್ಳೋಕ್ಕಾಗಿ ಡೈವರ್ಟ್ ಮಾಡ್ತಾ ಇದ್ದೀರಿ ಅಂತ ಒಂದು ಟಕ್ಕರು. ಇನ್ನೊಂದು, 2016ರಲ್ಲಿ ಸಿದ್ದರಾಮಯ್ಯನವರೇ CM ಆಗಿದ್ದಾಗ ಉಪಲೋಕಾಯುಕ್ತರು ವಕ್ಫ್ ಕಬಳಿಕೆ ಸಂಬಂಧಪಟ್ಟಂತೆ ವರದಿ ಕೊಡ್ತಾರೆ. ಸರ್ಕಾರ ಆ ವರದಿ ಮುಚ್ಚಿಟ್ಟಿದೆ. ಅದೊಂದು ವಿಚಾರ ಮುಂದೆ ಇಟ್ಕೊಂಡು BJP ಕೌಂಟರ್ ಕೊಡೋದಕ್ಕೆ ವೇದಿಕೆ ಸಜ್ಜಾಗಿದೆ. ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಆಗುತ್ತೆ. ಸದನ ಸಭಾತ್ಯಾಗ ಕೂಡ ಆಗಬಹುದು, ಗದ್ದಲ ಕೂಡ ಆಗಬಹುದು. ಹಾಗಾಗಿ ಈ ಒಂದು ವಿಚಾರ ಬಹಳ ಕುತೂಹಲ ಮೂಡಿಸಿದೆ. ಜೊತೆಗೆ ಸರ್ಕಾರ ಮತ್ಯಾವ ಕೌಂಟರ್ ರೆಡಿ ಮಾಡ್ಕೊಂಡಿದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಕುತೂಹಲ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಸೂದ್, ಧನ್ಯವಾದ. ಬಟ್ ಯಾವುದೇ ವಿಚಾರ ಚರ್ಚೆ ಆದರೂ ಸಭಾತ್ಯಾಗನೇ ಉತ್ತರ ಅಲ್ಲ. ಸಭಾತ್ಯಾಗ ಮಾಡಿದ್ರೆ ಆ ವಿಚಾರ ಅಲ್ಲಿಗೆ ನಿಂತೋಗುತ್ತೆ. ಮತ್ತೆ ಸದನ ಸೇರಿದಾಗ ಬೇರೆ ವಿಚಾರ ಪ್ರಸ್ತಾಪ ಆಗುತ್ತೆ. ಅದನ್ನು ಬಿಟ್ಟು ಇದನ್ನೇ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋ ಪ್ರಯತ್ನವನ್ನು ವಿರೋಧ ಪಕ್ಷದವರು ಮಾಡ್ತಾರಾ ಅಂತಕ್ಕಂಥದ್ದೇ ಕುತೂಹಲ.